ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ಡಿವೈಎಸ್ಪಿ ಕಚೇರಿಗೆ ದೂರು. ಚುನಾವಣೆ ವೇಳೆ ಸಂಸದರು ಮತ್ತಿತರರಿಂದ ಗೂಂಡಾಗಿರಿ ಆರೋಪ. ಸಂಸದ ಬಿವೈ ರಾಘವೇಂದ್ರ, ಮಾಜಿ ಸಚಿವ ಹರತಾಳು ಟಿಡಿ ಮೇಘರಾಜ್ ವಿರುದ್ಧ ಚಂದ್ರಪ್ಪ ಕಿಡಿ. ಅಭಿವೃದ್ಧಿ ಬಿಟ್ಟು ಶಾಸಕರ ವಿರುದ್ಧ ಜಿದ್ದಿಗೆ ಬಿದ್ದಿದ್ದಾರೆಂದ ಸುರೇಶ್ ಬಾಬು. ಮುಜರಾಯಿ ದೇವಸ್ಥಾನದ ಹಣ ಅಧಿಕಾರಿಗಳಿಂದ ದುರುಪಯೋಗ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ರಘುನಾಥ್ ಮತ್ತು ಆನಂದ್ ಒತ್ತಾಯ. ಸಾಗರಕ್ಕೆ ಪತ್ರಗಾಳಿ ಶ್ರೀಗಳ ಆಗಮನ. ಸಮಾಜ ಬಾಂಧವರಿಂದ ಸ್ವಾಗತ. ಈಗ ಸುದ್ದಿಯ ವಿವರ. ಫೆಬ್ರವರಿ 25ರಂದು ನಡೆದ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಸಂದರ್ಭದಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಳೂರು, ಕಾಂಗ್ರೆಸ್ ನಗರಸಭಾ ಸದಸ್ಯರು, ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿ ದೌರ್ಜನ್ಯ ಎಸಗಿದ ಸಂಸದ ಬಿವೈ ರಾಘವೇಂದ್ರ, ಮಾಜಿ ಸಚಿವ ಹರತಾಳು ಹಾಲಪ್ಪ, ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಇನ್ನಿತರರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಮಂಗಳವಾರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಡಿವೈಎಸ್ಪಿ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ನಗರ ಬ್ಲಾಕ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ ಹಾಗೂ ನಗರ ಕಾಂಗ್ರೆಸ್ ಅಧ್ಯಕ್ಷ ಅಯ್ಯನ್ ಸುರೇಶ್ ಬಾಬು ಮಾತನಾಡಿ, ಕಾಂಗ್ರೆಸ್ ಪಾರ್ಟಿಗೆ ಬಿಜೆಪಿಯ ದುರಾಡಳಿತಕ್ಕೆ, ಬಿಜೆಪಿಯ ಗುಂಡಾಗಿರಿಗೆ, ಎಂಪಿಯ ಗುಂಡಾಗಿರಿಗೆ, ಎಂಪಿಯ ಗುಂಡಾಗಿರಿಗೆ, ಮಾಜಿ ಶಾಸಕರ ಗುಂಡಾಗಿರಿಗೆ ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ, ಕಾಗೋಡ್ ತಿಮ್ಮಪ್ಪಕ್ಕೆ, ಗೋಪಾಲ್ ಕೃಷ್ಣ ಬೇಳಾರ್ಗೆ. ಐದನೇ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು 6ನೇ ಇರ್ಬೋದು. ಕಳೆದ ಎಲ್ಲ ನಗರಸಭೆ ಚುನಾವಣೆ ಅಧ್ಯಕ್ಷರು ಚುನಾವಣೆ ಸಂದರ್ಭದಲ್ಲಿ ನಗರಸಭೆ ಆವರಣದ ಒಳಗೆ ಎಲ್ಲ ಸಾರ್ವಜನಿಕರಿಗೂ ಸಹ ಒಳ ಪ್ರವೇಶ ಇತ್ತು. ಯಾಕಂದರೆ ಇದೇನು ಭಾರಿ ಏನು ಯಾವುದು ಗಲಭೆ ಉಂಟಾಕುವಂಥ ಚುನಾವಣೆ ಅಲ್ಲ. ಯಾರು ಚುನಾಯಿತ ಸದಸ್ಯರು ಇರ್ತಾರೆ ಅವ್ರ ಮೇಲೆ ಹೋಗ್ತಾರೆ, ಕೈ ಎತ್ತಾರೆ, ಗೆದ್ದವರು ಕೆಳಗಡೆ ಎಂಜಾಯ್ ಮಾಡಿ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ, ಸೋತವ್ರು ಅವರಿಗೆ ಕಾಂಗ್ರ್ಯಾಚುಲೇಷನ್ ಹೇಳಿ ಒಳ್ಳೆಯದಾಗಲಿ ಊರು ಉದ್ಧಾರ ಮಾಡಿ ಅಂತ ಹೇಳಿ ಹೋಗುವಂಥ ಒಂದು ಸಂಪ್ರದಾಯ ಸಾಗರದಲ್ಲಿರೋದು. ಅದು ಮೊನ್ನೆ ದಿನ ಮಾತ್ರ ಯಾವ ಕಾರಣಕ್ಕೋಸ್ಕರ ಅಷ್ಟೊಂದು ಪೊಲೀಸ್ ಪ್ರೊಟೆಕ್ಷನ್ ಬಂದಿತ್ತು, ಅದು ಯಾವ ಕಾರಣಕ್ಕೋಸ್ಕರ 144 ಸೆಕ್ಷನ್ ಅಂದರೆ 144 ಸೆಕ್ಷನ್ ಯಾಕೆ ಹಾಕಿರೋದೇ ಭಾರಿ ಆಶ್ಚರ್ಯ. ಯಾಕಂದರೆ ಈ ನಾವೆಲ್ಲ 31 ವಾರ್ಡಿನ ಚುನಾಯಿತ ಸದಸ್ಯರುಗಳು ನಗರದ ಅಧ್ಯಕ್ಷನ ಆಯ್ಕೆ ಮಾಡುವಂಥ ವಿಚಾರ ಬಿಟ್ಟರೆ ಬಾಕಿಯಲ್ಲಿ ಏನೂ ಇಲ್ಲ ಅಲ್ಲಿ. ಯಾಕಂದರೆ ಚುನಾವಣೆ ಆದಮೇಲೆ ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ ಆದ ನಂತರದಲ್ಲಿ ಅವರು ಸಾಗರ ನಗರದ ಸಭಾ ಅಧ್ಯಕ್ಷ ಹೊರತು ಯಾವುದೇ ಪಕ್ಷ ಅನ್ನೋ ವಿಚಾರ ಬರಲ್ಲ. ಯಾಕಂದ್ರೆ ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ, ಕಾಂಗ್ರೆಸ್ ಪಾರ್ಟಿ ಅಧಿಕಾರ ಇರಲಿ ಅದು ಬಿಜೆಪಿ ಪಾರ್ಟಿ ಅಧಿಕಾರ ಇರಲಿ, ಯಾರು ಅವತ್ತಿನ ಕಾಲದಲ್ಲಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಆಗ್ತಾರೋ ಅವರುಗಳು ಸ್ಥಳೀಯ ಶಾಸಕರಿಗೆ ಭೇಟಿ ಮಾಡಿ ಸಾಗರ ಅಭಿವೃದ್ಧಿ ಬಗ್ಗೆ ಚರ್ಚಿಸುವಂಥ ಒಂದು ಸಂಪ್ರದಾಯ ನಮ್ಮಲ್ಲಿ ಬೆಳ್ಕೊಂಡು ಬಂದಿದೆ. ಅದು 10 ದಿನ ಆದರೂ ಸಹ ಇವತ್ತಿನ ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಯಾವ ಕಾರಣಕ್ಕೋಸ್ಕರ ನಮ್ಮ ಶಾಸಕರನ್ನ ಭೇಟಿ ಮಾಡಿ ಸಾಗರದ ಅಭಿವೃದ್ಧಿ ಬಗ್ಗೆ ಮಾತಾಡಿಲ್ಲ ಅನ್ನೋದು ನಮಗೆ ಆಶ್ಚರ್ಯ ಬರ್ತಾ ಇದೆ. ಯಾಕಂದರೆ ಇವರು ಇನ್ನೂ ಅಧ್ಯಕ್ಷ ಉಪಾಧ್ಯಕ್ಷರು ಆದಮೇಲೂ ಸಹ ನಾವು ಬಿಜೆಪಿ ಅನ್ನೋ ಪದದಲ್ಲೇ ಇದ್ದಾರೆ. ಅವರು ಸಾಗರ ನಗರಸಭೆ 31 ವಾರ್ಡಿನ ಎಲ್ಲ ಸದಸ್ಯರು ಪರವಾಗಿ ನಗರಸಭಾ ಅಧ್ಯಕ್ಷರು. ನನ್ನ ಮನವಿ ಇದೆ, ರಾಜಕೀಯ ಇರುತ್ತೆ, ರಾಜಕಾರಣ ಹೋಗುತ್ತೆ, ಚುನಾವಣೆ ಬರುತ್ತೆ, ಚುನಾವಣೆ ಹೋಗುತ್ತೆ. ಚುನಾವಣಾ ಸಂದರ್ಭದಲ್ಲಿ ಚುನಾಯಿತರಾದವರು ಸೆಲೆಬ್ರೇಟ್ ಮಾಡ್ತಾರೆ, ಸೋತವರು ಹೊರಗೆ ಬಂದಾಗ ಒಂದಷ್ಟು ಗೆದ್ದವರು ಕೇಕೆ ಹಾಕ್ತಾರೆ, ಎಲ್ಲ ಮಾಡ್ತಾರೆ, ಅದು ಕಾಮನ್ನು. ಅದ್ರ ಬಗ್ಗೆ ಏನು ದೊಡ್ಡ ಇಶ್ಯೂ ನಮ್ಮ ಸಾಗರದಲ್ಲಿ ಇಲ್ಲ. ಮೊನ್ನೆ ದಿನ ಅಷ್ಟೇ ಚುನಾವಣೆ ಮುಗಿದ ಮೇಲೆ ನಮ್ಮ ಪಕ್ಷ 2 ಓಟಿನ ಸೋಲನ್ನು ನಾವು ಸವಾಲಾಗಿ ಸ್ವೀಕರಿಸಿದ್ವಿ. ಸಾಹೇಬರು ಸಹ ಶಾಸಕರು ಬೇಳೂರು ಗೋಪಾಲಕೃಷ್ಣವರು ಸಹ ಅಲ್ಲಿ ಆವರಣದಲ್ಲೇ ಅದನ್ನು ಪೋಟಿಯಾಗಿ ತಗೊಂಡಿದ್ದೀವಿ. ಮುಂದಿನ ಚುನಾವಣೆಯಲ್ಲಿ ಗೆಲ್ಲುವಂಥ ಪ್ರಯತ್ನ ಮಾಡ್ತೀನಿ, ಸಾಗರ ಅಭಿವೃದ್ಧಿಗೆ ಎಲ್ಲ ಸಹಕಾರ ಕೊಡ್ತಿದ್ದು ಓಪನ್ ಆಗಿ ಹೇಳಿದ್ದಾರೆ. ಅಲ್ಲಿ ಅವರು ಅಲ್ಲಿಂದ ಹೊರಗೆ ಬಂದಾಗ ಗೇಟ್ ಹತ್ರ ಬಂದಾಗ ಬಿಜೆಪಿಯ ಕೆಲವು ಸದಸ್ಯರು, ಎಲ್ಲ ಸದಸ್ಯರು ಅಂತ ಹೇಳಲ್ಲ, ಗೋಪಾಲಕೃಷ್ಣ ಬೇಳೂರಿಗೆ ಇರಿಟೇಟ್ ಆಗೋ ರೀತಿಯಲ್ಲಿ ಅಲ್ಲಿ ಬಿಹೇವ್ ಮಾಡಿದರು. ಈ ಇರಿಟೇಷನ್ ಮಾಡಬಾರ್ದು. ಯಾಕಂದರೆ ಅವರು ಸಾಗರದ MLA ಅವ್ರದ್ದೇ ಆದಂಥ ಸ್ಥಾನಮಾನಕ್ಕೆ ಒಂದು ಗೌರವ ಇದೆ. ಅಂಥದ್ರಿಗೂ ಸಹ ಗೋಪಾಲಕೃಷ್ಣ ಬೇಳೂರು ಆ ಗೇಟ್ ಹತ್ರ ಬಂದಾಗ ತಾಳ್ಮೆಯಿಂದ ಅವ್ರ ವಿರುದ್ಧ ಇವರು ಕೇಕೆ ಮಾಡಿ ಕೂಗ್ದಾಗಲೂ ಸಹ ಅವ್ರ ಎದುರುಗಡೆ ಹೋಗಿ ನಿಲ್ಲಿಸಿ ಅವರಿಗೆಲ್ಲ ಮಾತಾಡಿಸಿ ಒಳ್ಳೇದಾಗಲಿ ಅಂತ ಹೇಳಿ ಅವಾಗ ಒಂದು ಸ್ವಲ್ಪ ಬೇಕಾದ್ರೆ ವಿಡಿಯೋ ನೋಡ್ಬೋದು ನೀವು. ಇವರೇ ಹೋಗಿ ಮಾತಾಡ್ಸಿರೋದು, ಮಾತಾಡಿಸಿ ಅವ್ರಗಳ ಮಧ್ಯೆನೇ ಹೋಗಿ ಅಷ್ಟು ಆಸ್ಪತ್ರೆ ತನಕ ಬಂದು ಸಮಾಧಾನ ಮಾಡಿ ಸೀದಾ IBಗೆ ನಮ್ಮ ಸಾಹೇಬರು ಹೋಗಿದ್ದಾರೆ. ಅವರಲ್ಲಿ ಯಾವುದೇ ಪ್ರಕರಣ ಅಲ್ಲಿ ಆಗಿಲ್ಲ, ವಿಡಿಯೋಗಳಿದೆ. ನಾವುಗಳ ಹತ್ರ ಕಡೆ ಹೋದ ನಂತರದಲ್ಲಿ ಯಾರೋ ಶಿವಮೊಗ್ಗದಿಂದ ಬಂದಂಥ ಒಬ್ಬ ಮಾಜಿ MLA ಮಗ ಅವನದೇ ಆದಂಥ ಒಂದು ಪಡೆ ಕರ್ಕೊಂಡ್ಬಂದ್ಬಿಟ್ಟು ನಗರಸಭೆ ಒಳಗೆ ನಮ್ಮ ಶಾಸಕರಿಗೆ ಅವ್ಯಾಚ ಶಬ್ದಗಳಿಂದ ಧಿಕ್ಕಾರ ಕೂಗ್ಸ್ಯಾರೆ. ಇದನ್ನು ಮಾನ್ಯ ನಮ್ಮ ಪೊಲೀಸ್ ಇಲಾಖೆಯವರು ನೋಡ್ಬೇಕಾಗುತ್ತೆ. ಯಾಕಂದರೆ ಊರಿನ
ನಮ್ಮ ಮತದಾರರು ಅಥವಾ ನಮ್ಮ ಕ್ಷೇತ್ರದ ಯಾವುದೇ ಪಕ್ಷದ ಕಾರ್ಯಕರ್ತರು ಏನಾದ್ರು ಸಂತೋಷ ಅಥವಾ ಪ್ರತಿಭಟನೆ ಮಾಡಿದ್ರೆ ಅದನ್ನ ನಾವೆಲ್ಲ ಸಹಿಸ್ಕೊಳ್ಳೋಣ. ಅದು ಊರಿಗೆ ಸಂಬಂಧ ಇಲ್ದಿರೋ ವ್ಯಕ್ತಿಗಳು ನಮ್ಮ ಈ ಚುನಾವಣೆಗೆ ಏನೂ ಸಂಬಂಧ ಇಲ್ಲ, ನಮ್ಮ ಮತದಾರರು ಅಲ್ಲ, ನಮ್ಮ ಲೋಕಲ್ ಯಾವುದೇ ಪಕ್ಷದ ಸದಸ್ಯರು ಅಲ್ಲ. ಒಬ್ಬ ಜವಾಬ್ದಾರಿಯುತ ಸ್ಪೀಕರ್ ಶಂಕರ್ MLC ಆದಂಥ ಭಾನುಪ್ರಕಾಶ್ ಅವರು ಅವ್ರದೇ ಆದಂಥ ಗೌರವನ ನಮ್ಮ ಶಿವಮೊಗ್ಗ ಜಿಲ್ಲೆ ಉಳಿಸ್ಕೊಂಡಿದ್ರು. ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಆದರೆ ಅವರ ಮಗ ಸಾಗರಕ್ಕೆ ಬಂದ್ಬಿಟ್ಟು ನಮ್ಮ ಶಾಸಕರಿಗೆ ಧಿಕ್ಕಾರಕ್ಕೆ ಹೋಗ್ತಾನೆ ಅಂದರೆ ಅದು ನಾವು ಸವಾಲಾಗಿ ಸ್ವೀಕರಿಸಬೇಕಾಗತ್ತೆ. ಯಾಕಂದರೆ ಅವರು ಸ್ವಲ್ಪ ಎಚ್ಚರಿಕೆಯಿಂದ ನಡಿಬೇಕಾಗತ್ತೆ. ಅವರು BJPಯ ದೊಡ್ಡ ವ್ಯಕ್ತಿಗಳು ಅವರಿಗೆ ಬುದ್ಧಿ ಹೇಳ್ಬೇಕು. ಏನೋ ನಿನ್ನೆ SP ಆಫೀಸಲ್ಲಿ ನಾವು ಭಾರಿ ಸಾಗರ ಯಾವುದೇ ಗಲಾಟೆಗೆ ನಾವು ಆಸ್ಪದ ಕೊಡಲ್ಲ ಅನ್ನೋ ಪದನ ಜಿಲ್ಲಾಧ್ಯಕ್ಷರು ಉಪಯೋಗ ಮಾಡಿದ್ದಾರೆ SP ಎದುರುಗಡೆ. ಯಾಕಂದ್ರೆ ಅವತ್ತು ಭಾನುಪ್ರಕಾಶ್ ಮಗ ಮಾಡಿದ್ದು ಎಷ್ಟು ಸತ್ಯ ಇದೆ, ಎಷ್ಟು ಸರಿ ಇದೆ ಅದು. ಏನಾದ್ರು ಅವತ್ತು ನಮ್ಮ ಶಾಸಕರ ಅಭಿಮಾನಿಗಳು ಅಥವಾ ನಮ್ಮ ಪಕ್ಷದ ಕಾರ್ಯಕರ್ತ ಇದ್ದಾಗ ನಮ್ಮ ಶಾಸಕರಿಗೆ ಯಾರು ಆತರ ಮತ್ತೆ ನಾವು ಅವ್ರು ಸುಮ್ಮನೆ ಇರಕ್ಕೆ ಬರುತ್ತಾ? ಆದ್ರೂ ಸಹ ಶಾಸಕರು ನಮ್ಮೆಲ್ಲಾ ಕಾರ್ಯಕರ್ತರಿಗೂ ವಿಶ್ವಾಸ ತಗೊಂಡು ಯಾರು ಯಾವುದೇ ತರಹದ ಗೊಂದಲಗಳು ಬೇಡ. ಇವತ್ತು BJP ಅವರು 2 ಓಟಿನ ಗೆದ್ದಿದ್ದಾರೆ, ತೊಂದರೆ ಇಲ್ಲ. ಇನ್ನು 10 ತಿಂಗಳಾದ್ರೆ ಮತ್ತೆ ಎಲೆಕ್ಷನ್ ಬರುತ್ತೆ. ಅವ್ರು ಮಾಡೋ ಕೆಲಸಗಳಿಗೆ ನಾವು ಸಹಕಾರ ಕೊಡೋಣ, ಊರು ಒಳ್ಳೆ ರೀತಿ ಇರಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾವು ಅವತ್ತು ಎಲ್ಲರೂ ತಾಳ್ಮೆಯಿಂದ ಹೋಗಿರೋದು. ಇವತ್ತೇನು ಮನವಿ ಕೊಟ್ಟಿರಲ್ಲ ಅವ್ರು ಒಂದ್ಸರಿ ಅವರ ಹಿನ್ನೆಲೆ ನೋಡ್ಬೇಕು. AC ಆಫೀಸ್ ಎದುರುಗಡೆ ಜೂನಿಯರ್ ಕಾಲೇಜ್ ಹುಡುಗಂಗೆ ಹೊಡೆದ್ರು ಅವರು, ನಾವಲ್ಲ. RSS ಆಫೀಸ್ ಎದುರುಗಡೆ ಸೈ ಕೂತರು ಅವರು, BJP ಅವರು ಅವ್ರದ್ದೇ ಆಡಳಿತ ಇದ್ದು, ನಾವಲ್ಲ. ಪೊಲೀಸ್ ಸ್ಟೇಷನ್ ಎದುರುಗಡೆ ಕನ್ನಡ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾತ್ರಿ 7 ಗಂಟೆಗೆ ಕೂತು ಪ್ರತಿಭಟನೆ ಮಾಡಿದ್ರು ಅವರು, ನಾವಲ್ಲ. LB ಕಾಲೇಜಿನ ಒಂದು ವಿಡಿಯೋ ಇವತ್ತು ಓಡಾಡ್ತಿದೆ. ಯಾರ ಕಾರಣ ಅವೆಲ್ಲ? ಎಲ್ಲಿದ್ದಾರೆ ಗುಂಡಗಳು? ಅದೆಲ್ಲ ಆಲೋಚನೆ ಮಾಡದೆ ಊರನ್ನ ಕಟ್ಟೋ ವಿಚಾರದ ಆಲೋಚನೆ ಮಾಡೋಕೆ ಬಿಟ್ರೆ ಶಾಸಕರಿಗೆ ಟಾರ್ಗೆಟ್ ಮಾಡಿ ಈ ತರ ಕಂಪ್ಲೇಂಟ್ ಕೊಡುವಂತ ಸಣ್ಣ ಕೆಲಸಕ್ಕೆ ಯಾವತ್ತು ಹೋಗಬೇಡಿ. ರಾಜಕೀಯ ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ. ಅದು ಇದ್ದಂಥ ಸಂದರ್ಭದಲ್ಲಿ 4 ಜನಕ್ಕೆ ಗೌರವ ಕೊಡುವಂಥ ಕೆಲಸ ನೀವು ಮಾಡಿ. ಮತ್ತು ಮುಂದಿನ ದಿನಗಳಲ್ಲಿ ಏನಾದ್ರು ಶಾಸಕರಿಗೆ ಟಾರ್ಗೆಟ್ ಮಾಡಿ ನೀವು ಮಾಡಿದ್ದೇ ಆದಲ್ಲಿ ಇವತ್ತು ನಾವು ಸಾಂಕೇತಿಕವಾಗಿ. ಈ ಸಂದರ್ಭದಲ್ಲಿ ಗಣಪತಿ ಮಂಡಗಳಲ್ಲಿ ಸೈಯದ್ ಜಾಕೀರ್, ಮಧುಮಾಲತಿ, ಉಮೇಶ್, ಎಲ್ ಚಂದ್ರಪ್ಪ, ಹಮೀದ್, ಡಿ ದಿನೇಶ್, ಯಶವಂತ್ ಪಣಿ, ಚಿನ್ಮಯ್, ಸದ್ದಾಂ, ಉಷಾ, ಮಹಾಬಲಕೌತಿ ಇನ್ನಿತರರು ಹಾಜರಿದ್ದರು. ಹಿಂದೂ ದೇವಾಲಯಗಳ ಕೋಟ್ಯಾಂತರ ರೂಪಾಯಿ ನಿಧಿ ಲೂಟಿ ಮಾಡಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಮಂಗಳವಾರ ಕರ್ನಾಟಕ ಮಂದಿರ ಮಹಾಸಂಘದ ಸ್ಥಳೀಯ ಶಾಖೆ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ಮನವಿ ಸಲ್ಲಿಕೆ ಸಂದರ್ಭದಲ್ಲಿ ರಘುನಾಥ್ ಆನಂದ್ ಬಾಳೆಕೊಪ್ಪ ಮಾತನಾಡಿ, ನಾವು ದೇವಸ್ಥಾನಕ್ಕೆ ಸಮರ್ಪಣೆ ಮಾಡ್ತೀವಲ್ಲ, ಈ ಹಣವನ್ನು ಟ್ರೆಜರಿ ಮೂಲಕ ಹೋಗಿ ಜಮಾ ಆಗುತ್ತೆ. ಈ ಹಣವನ್ನು ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಇದನ್ನು ಬಳಸಬೇಕು ಅನ್ನೋದು ಒಂದು ಕಾನೂನಿದೆ. ಆದರೆ ಈ ಕಾನೂನಿನ ಅಡಿಯಲ್ಲಿ ಏನು ಅಧಿಕಾರಿಗಳ ಕೈಯಲ್ಲಿ ಹಣ ಬರುತ್ತೆ, ಅವರೇ ಇದನ್ನು ಲೂಟಿ ಮಾಡುವಂಥ ವಿಚಾರಗಳು ಈಗಾಗಲೇ ಬೆಳಕಿಗೆ ಬರ್ತಾ ಇದೆ. ಈಗಾಗಲೇ ಇದನ್ನು ಹೇಳಬೇಕು ಅಂತ ಹೇಳಿದರೆ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ಒಳಗೆ ಲೂಟಿ ಮಾಡ್ತಿರೋದು ಇರ್ತಾರೆ, ಬೇರೆ ಧರ್ಮದವರಲ್ಲ, ಹಿಂದೂ ಧರ್ಮದವರೇ ಈ ಲೂಟಿ ಮಾಡ್ತಾಯಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಇದೆ? ಮುಂದಿನ ದಿನಗಳಲ್ಲಿ ಇಂಥ ಕೆಲಸಗಳು ಆಗಬಾರ್ದು, ದೇವಸ್ಥಾನದ ಅಭಿವೃದ್ಧಿಗಳು ಆಗಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ. ಮತ್ತು ದೇವಸ್ಥಾನದ ಸುಮಾರಷ್ಟು ಸಣ್ಣ ದೇವಸ್ಥಾನಗಳಿಗೆ ದೀಪಾಚಕ್ಕೆ ಎಣ್ಣೆ ಸಮೇತ ಇರೋದಿಲ್ಲ. ಅಂತಲ್ಲೆಲ್ಲ ಇವರು ಅದನ್ನು ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು. ಅದನ್ನೇನು ಮಾಡದೇನೆ ಈಗ ಇರೋ ದೊಡ್ಡ ದೇವಸ್ಥಾನಗಳಲ್ಲಿ ಇರ್ತಕ್ಕಂಥ ಬರೋಂಥ ಫಂಡ್ಗಳನ್ನೇ ಇವ್ರು ಹೊಡ್ಕೊಂಡು ತಿಂತಾರೆ ಅಂದರೆ ಇನ್ನು ಭಕ್ತಾದಿಗಳು ಯಾವ ರೀತಿ ಇದನ್ನು ಗಮನಕ್ಕೆ ತರಬಹುದು ಅನ್ನೋದು. ಇದನ್ನು ಸರ್ಕಾರ ಇನ್ನು ಮುಂದಾದರೂ ಇಂಥ ಅಧಿಕಾರಿಗಳನ್ನೆಲ್ಲ ಹೊರಹಾಕಿ ಒಳ್ಳೆಯ ಸ್ವಚ್ಛತೆಯನ್ನು ಕಾಪಾಡಲಿ ಅಂತ ನಾವು ಎಲ್ಲರೂ ಕೇಳ್ಕೊಳ್ತೇವೆ. ದೇವಸ್ಥಾನ ಕಟ್ಟಿದ್ದು ನಾವುಗಳು. ಆ ದೇವಸ್ಥಾನಕ್ಕೆ ಹಾಕುವಂತ 1 ರೂಪಾಯಿಯು ಆ ದೇವಸ್ಥಾನದ ಅಭಿವೃದ್ಧಿಗೆ ಅದನ್ನ ವಿನಿಯೋಗಿಸಬೇಕಾಗಿದ್ದಂಥದ್ದು ಆ ದೇವಸ್ಥಾನದ ಜವಾಬ್ದಾರಿಯನ್ನು ತೆಗೆದುಕೊಂಡಂತ ಅಧಿಕಾರಿಯ ಮೇಲಿರುತ್ತೆ. ಈ ಅಧಿಕಾರಿನೇ ಭ್ರಷ್ಟನಾಗಿ ದೇವಸ್ಥಾನದ ಹಣವನ್ನ ಲೂಟಿ ಮಾಡಿದ್ರೆ ಮತ್ತೆ ನಿಮ್ಮನ್ನ ಯಾಕೆ ಆ ಸ್ಥಾನದಲ್ಲಿ ಕೂರಿಸಬೇಕು? ಇದೇ ಭ್ರಷ್ಟಾಚಾರದ ಕೆಲಸವನ್ನ ಇತರೆ ವರ್ಗದಲ್ಲಿ ಸಾಮಾನ್ಯ ಮಾಡಿದಾಗ ನೀವು ಅದನ್ನ ಖಂಡಿಸ್ತೀರಾ, ಅವ್ರ ಮೇಲೆ ಕೇಸ್ಗಳನ್ನ ಹಾಕ್ತೀರಾ, ಅವ್ರನ್ನ ಜೈಲಿಗೆ ಕಳಿಸುವಂತ ವ್ಯವಸ್ಥೆಯನ್ನು ಮಾಡ್ತೀರಾ. ಅಲ್ಲಿ ಮಾತ್ರ ಭ್ರಷ್ಟಾಚಾರ ನಡೀತಿದೆ ಅನ್ನೋದನ್ನ ನೀವು ಕೂಲಂಕಷವಾಗಿ ಪರಿಶೀಲನೆ ಮಾಡ್ತೀರಿ ಅನ್ನೋದಾದ್ರೆ ನಿಮ್ಮ ಅಧಿಕಾರಿಗಳು ಮಾಡುವಂತಹ ಎಲ್ಲಾ ಭ್ರಷ್ಟಾಚಾರಗಳನ್ನ ಯಾಕೆ ನೀವು ಖಡಾಖಂಡಿತವಾಗಿ ನೀವು ಆಗ್ರಹಪೂರ್ವಕವಾಗಿ ಅವರನ್ನ ವಿಚಾರಣೆಗೆ ಒಳಪಡಿಸಲ್ಲ? ಅದನ್ನ ಸ್ಪಷ್ಟಪಡಿಸಬೇಕು. ಈ ದೇವಸ್ಥಾನದ ದುಡ್ಡನ್ನ ತೆಗೆದುಕೊಂಡು ನೀವು ಮಜಾ ಮಾಡೋದಾದ್ರೆ ನಿಮಗೆ ಈ ದೇವಸ್ಥಾನದಲ್ಲಿ ಇರುವಂತಹ ಅರ್ಹತೆ ಏನಿದೆ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾಗುತ್ತೆ ಮೇಲಾಧಿಕಾರಿಗಳು. ಇದು ಕೇವಲ 2 ದೇವಸ್ಥಾನದಲ್ಲ,
ಹಿಂದೆ ಇದೇ ಮಹಾಗಣಪತಿ ದೇವಸ್ಥಾನದಲ್ಲೂ ಸಹ ಇದೇ ತಾಲೂಕು ಆಫೀಸ್ನಲ್ಲಿರುವಂತ ಒಬ್ಬ ಭ್ರಷ್ಟ ಅಧಿಕಾರಿ ಹಣವನ್ನ ಎಣಿಕೆ ಮಾಡಬೇಕಾದ್ರೆ ಗುಳುಂ ಮಾಡಿದಂತಹ ಇತಿಹಾಸವನ್ನು ನಾವು ನೋಡಿದ್ದೇವೆ. ಅವನನ್ನ ಮತ್ತೆ ಅದೇ ಸ್ಥಾನದಲ್ಲಿ ಮುಂದುವರಿಸುವಂತ ಪ್ರಯತ್ನವನ್ನು ಮಾಡಿದ್ರಿ ನೀವು. ಆದ್ರೆ ಜನರ ಒತ್ತಾಸೆಯ ಮೇಲೆ ಅವನನ್ನು ಮತ್ತೆ ತಾಲೂಕು ಆಫೀಸಲ್ಲಿ ಹಾಕೊಂಡಿದ್ದೀರಿ. ಅವ್ರಿಗೆ ಹಾಗಾದ್ರೆ ಶಿಕ್ಷೆ ಇಲ್ವಾ ನಿಮ್ಮ ಕಾನೂನಲ್ಲಿ? ಅವ್ರಿಗೆ ಬಡ್ತಿ ಕೊಡ್ತೀರಾ, ಬೇರೆ ಒಂದ್ ಕಾಲಕ್ಕೆ ಬೇರೆ ಒಂದ್ ಕಡೆ ನಿಯೋಜನೆ ಮಾಡ್ತೀರಾ. ಇದೇ ತರ ಮಾಡ್ತಾ ಹೋದ್ರೆ ಭ್ರಷ್ಟಾಚಾರ ಮಾಡದೆ ಅವ್ರನ್ನ ಆರಾಮಾಗಿರ್ತಾರ? ಇಲ್ಲ, ಭ್ರಷ್ಟಾಚಾರಕ್ಕೆ ದಾರಿಯನ್ನ ಹಾಕಿಡುವಂತದ್ದು ಮೇಲು ಅಧಿಕಾರಿಯ ಕೆಲಸವೇ ಅಂತ ನಾವು ಭಾವಿಸ್ಬೇಕಾಗತ್ತೆ. ಹಾಗಾಗಿ ಇನ್ನು ಮುಂದೆ ಇಂಥ ಅಧಿಕಾರಿಗಳ ವಿರುದ್ಧ ತಕ್ಷಣ ಕಾನೂನು ಕ್ರಮವನ್ನ ತೆಗೆದುಕೊಂಡು ಅವನನ್ನ 3 ತಿಂಗಳಿಗೋ 6 ತಿಂಗಳಿಗೋ ಅಮಾನತ್ ಮಾಡುವಂತ ಪ್ರಶ್ನೆ ಇಲ್ಲ, ಅವನನ್ನ ಕೆಲಸದಿಂದ ವಜಾ ಮಾಡಬೇಕು ಅಂತೇಳಿ ಆಗ್ರಹವನ್ನ ಮಠ ಮಂದಿರಗಳ ಒಂದು ಒಕ್ಕೂಟದಿಂದ ನಿಮಗೆ ಆಗ್ರಹ. ಸತ್ಯನಾರಾಯಣ್ ಶೆಟ್ಟಿ, ಸೂರ್ಯನಾರಾಯಣ್, ಗಣಪತಿ ಭಟ್, ಮೋಹನ್ ಶೇಟ್, ಶ್ರೀಧರ್, ಬಂಗಾರೇಶ್ವರ, ಶಂಕರಾಚಾರ್ಯ, ಕೆ ಮಂಜುನಾಥ್, ಶ್ರೀಪಾದ್ ಜಿ, ಭೋಜಕುಮಾರ್, ಕುಂಟಗೋಡು ಸೀತಾರಾಮ್, ಕೃಷ್ಣ ಆರ್ ಶೇಟ್ ಇನ್ನಿತರರು ಹಾಜರಿದ್ದರು. ಸಾಗರದ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನಕ್ಕೆ ಸೋಮವಾರ ಗೋಕರ್ಣ ಪತ್ರಗಾಳಿ ಜೀವೋತ್ತಮ ಮಠಾಧೀಶರಾದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೆಯರ್ ಸ್ವಾಮೀಜಿಯವರು ದೇವಸ್ಥಾನದ ವಜ್ರ ಮಹೋತ್ಸವ ಹಿನ್ನೆಲೆಯಲ್ಲಿ ಆಗಮಿಸಿದರು. ಭಕ್ತಾದಿಗಳು ಶ್ರೀಗಳನ್ನು ಪೂರ್ಣಕುಂಭ ಸ್ವಾಗತದೊಂದಿಗೆ ದೇವಸ್ಥಾನಕ್ಕೆ ಬರಮಾಡಿಕೊಂಡರು. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.